ಕೋಲಾರ ರಾಜ್ಯದ 2026ರ ಬಜೆಟ್ನಲ್ಲಿ ನರಸಾಪುರ ಹೋಬಳಿಗೆ ಪೊಲೀಸ್ ಠಾಣೆ ಮಂಜೂರು ಮಾಡಿದ್ದು ನಮಗೆಲ್ಲ ಖುಷಿ ತಂದಿದೆ. ಇದು ನಮ್ಮ ಬಹು ವರ್ಷಗಳ ಬೇಡಿಕೆಯಾಗಿತ್ತು. ಇಷ್ಟು ವರ್ಷದ ನಂತರ ಕಾಂಗ್ರೆಸ್ ಸರ್ಕಾರದಲ್ಲಿ ಪೊಲೀಸ್ ಠಾಣೆ ಮಂಜೂರು ಮಾಡಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ, ಪ್ರಮುಖ ಪಾತ್ರ ವಹಿಸಿದ ಪರಮೇಶ್ವರ್ ಅವರಿಗೆ, ಜಿಲ್ಲಾ ಉಸ್ತುವಾರಿಗಳಾದ ಬಿ ಸುರೇಶ್ ಅವರಿಗೆ, ಸಚಿವರಾದ ಕೃಷ್ಣ ಬೈರೇಗೌಡರವರಿಗೆ, ಸ್ಥಳೀಯ ಶಾಸಕರಾದ ಕೊತ್ತೂರು ಮಂಜುನಾಥ್, ಎಂಎಲ್ಸಿ ಅನಿಲ್ ಕುಮಾರ್, ಶಾಸಕ ನಸೀರ್ ಅಹಮದ್ ಅವರುಗಳಿಗೆ ಧನ್ಯವಾದ ಎಂದು ನರಸಾಪುರ ಸೊಸೈಟಿ ಅಧ್ಯಕ್ಷರಾದ ಮುನಿರಾಜುರವರು ಹೇಳಿದರು. ನರಸಾಪುರ ಸೊಸೈಟಿ ಮುಂಭಾಗ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಪೊಲೀಸ್ ಠಾಣೆ ಮಂಜೂರಾದ ಹಿನ್ನೆಲೆ ಪಟಾಕಿ ಸಿಡಿಸಿ ಸಿಹಿ ಹಂಚಿಸಿ ಸಂಭ್ರಮ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಯೋಜನಾ ಪ್ರಾಧಿಕಾರ ಸದಸ್ಯರಾದ ಚೌಡಪ್ಪ, ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್, ವೆಂಕಟಯ್ಯ, ನೌಷದ್, ವೇಣು, ಜಾಲಿ, ಭಾನು, ಮೋಹನ್ ಸೇರಿದಂತೆ ಗ್ರಾಮಸ್ಥರು ಇತರರು ಇದ್ದರು. ದಿವಸದಿಂದ ನಾವು ಬೇಡಿಕೆ ಇಟ್ಟಿದ್ದಂತಹ ಬೇಡಿಕೆಯನ್ನು ಮಾನ್ಯ ಕಾಂಗ್ರೆಸ್ ಸರ್ಕಾರ, ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಬಜೆಟಲ್ಲಿ ನರಸಾಪುರ ಹೋಬಳಿಗೆ, ಅಂದರೆ ನರಸಾಪುರ ಹೋಬಳಿ ಇಂಡಸ್ಟ್ರಿಯಲ್ ಎಲ್ಲ ಸೇರಿಕೊಂಡು ಪೊಲೀಸ್ ಠಾಣೆಯನ್ನು ಮಂಜೂರಾತಿ ಕೊಟ್ಟಿದ್ದಾರೆ. ಇವತ್ತು ಬಜೆಟಲ್ಲಿ ನಾವೆಲ್ಲ ನರಸಾಪುರ ಹೋಬಳಿ ಜನತೆ ಪರವಾಗಿ ಮತ್ತು ಇಲ್ಲಿನ ಎಲ್ಲ ಇಂಡಸ್ಟ್ರಿಯಲ್ ಅವ್ರ ಪರವಾಗಿ ಅವರಿಗೆ ಫಸ್ಟು ಧನ್ಯವಾದಗಳನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವ್ರಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರಿಗೆ, ನಮ್ಮ ಪರಮೇಶ್ ಸಾಹೇಬರಿಗೆ, ಇವತ್ತು ನಮಗೆ ಇದು ಸ್ಯಾಂಕ್ಷನ್ ಆಗಿ ಬರಬೇಕಾದ್ರೆ ಪರಮೇಶ್ವರ್ ಸಾಹೇಬ್ರದ್ದು ಇದರಲ್ಲಿ ಪಾತ್ರ ಇದೆ. ಅದೇ ಥರ ನಮ್ಮ ಜಿಲ್ಲಾ ಮಂತ್ರಿಗಳಾದಂತಹ ಬೈತಿ ಸುರೇಶ್ ಅಣ್ಣವರು, ನಜೀರ್ ಸಾಬ್ ಅವರು, ನಮ್ಮ ನೆಚ್ಚಿನ ಶಾಸಕರಾದಂತಹ ಕೊತ್ತೂರು ಮಂಜಣ್ಣವರು, ಅನಿಲ್ ಕುಮಾರ್ ಅಣ್ಣವರು ಮತ್ತು ನಮ್ಮ ಕೃಷ್ಣ ಬೈರೇಗೌಡರು, ಇವರೆಲ್ಲನೂ ನಮ್ಮ ಕೋಲಾರ ಜನತೆ ಪರವಾಗಿ, ಕೋಲಾರ ಜಿಲ್ಲೆಯ ಪರವಾಗಿ ಈ ನರಸಾಪುರ ಇದಕ್ಕೆ ಬೇಡಿಕೆ ಇಟ್ಟಿದ್ದಂಥ ಸುಮಾರು 3-4 ವರ್ಷಗಳಿಂದ ಬೇಡಿಕೆ ಇಡೋದು, ಅದಕ್ಕೆ ಒಬ್ಬ ಸಾಕ್ಷಿ ಅಂತೇಳಿ ಸ್ವಲ್ಪ ಫಾಲೋಅಪ್ ಮಾಡಿದ್ದಂತಹ ನಮ್ಮ ನರಸಾಪುರ ಗೋಪಿ ಅವರು ಅದನ್ನು ಫಾಲೋಅಪ್ ಮಾಡಿ ಬೆಂಗಳೂರಿಗೆ ಹೋಗೋದು ವಾಪಸ್ ಬರೋದು, ಬೆಂಗಳೂರಿಗೆ ಹೋಗೋದು ವಾಪಸ್ ಬರೋದು. ಏನಿಲ್ಲಿ ಪಾಪ್ಯುಲೇಷನ್ ಸಾಲದು ಅಥವಾ ಹಳ್ಳಿಗಳ ಏರಿಯಾ ಸಾಲದು, ಜನಸಂಖ್ಯೆ ಸಾಲದು ಮತ್ತು ಕೇಸಸ್ ಸಾಲದು ಅಂತೇಳಿ ಸುಮಾರು ವಾಪಸ್ ನಮ್ಮ ಎಮ್ ಎಲ್ ಎ ಅವರು, ನಮ್ಮ ಇವರು MLC ಅವರು ಇವರು ಅದನ್ನು ಫಾಲೋಅಪ್ ಮಾಡಿ ಡಿಸ್ಟಿಕ್ ಜಿಲ್ಲಾ ಮಂತ್ರಿಗಳ ಮುಖಾಂತರ ಮತ್ತು ನಜೀರ್ ಅಹಮದ್ ಮುಖಾಂತರ ಇವತ್ತು ಸ್ಯಾಂಕ್ಷನ್ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ನಾವು ಮತ್ತೊಮ್ಮೆ ಧನ್ಯವಾದ ಹೇಳ್ತೀವಿ. ಮತ್ತು ಇಲ್ಲಿ ಸುದರ್ಶನ್ ಸಾಹೇಬರು ಸೇರಿ ಮತ್ತು ಇಲ್ಲಿ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಹತ್ತತ್ರ 2.5 ವರ್ಷ ಆಯಿತು. ನಮ್ಮ ಜನತೆ ಏನು ಹೇಳ್ತಾರೆ ಅಂದರೆ, ನಮ್ಮ ವಿರೋಧ ಪಾರ್ಟಿಯವರಾಗ್ಬೋದು, ಕಾಂಗ್ರೆಸ್ ಪಾರ್ಟಿನ ಸಹಿಸಿದಂತಹ ಜನ ಕಾಂಗ್ರೆಸ್ ಪಾರ್ಟಿ ಬಂದ ಮೇಲೆ ಬರೀ ಗ್ಯಾರಂಟಿಗಳಿಗೆ ದುಡ್ಡು ಹೋಗ್ತಾ ಇದೆ, ಅಭಿವೃದ್ಧಿನೇ ಮಾಡ್ತಾ ಇಲ್ಲ. ಇಲ್ಲಿ ವೇಸ್ಟ್ ಕಾಂಗ್ರೆಸ್ ಸರ್ಕಾರ. ನಮ್ಮ MLA ಸರಿಯಿಲ್ಲ, MLC ಅವ್ರು ಸರಿಯಿಲ್ಲ, ಇಲ್ಲಿ ಕಾಂಗ್ರೆಸ್ ನಮ್ಗೆ ಅವಶ್ಯಕತೆ ಇಲ್ಲ, ಸರ್ಕಾರನೇ ಬೇಡ ಅನ್ನೋ ಮಟ್ಟಕ್ಕೆ ಮಾತನಾಡ್ತಾರೆ. ಅದಕ್ಕೆ ಉದಾಹರಣೆ ಆಗಿ ಇವತ್ತು ನಮ್ಮ ನರಸಾಪುರ ಹೋಬಳಿ ಆಗ್ಬೋದು ಅಥವಾ ನಮ್ಮ ಕೋಲಾರ ಕಾನ್ಸ್ಟಿಟ್ಯೂನ್ಸಿ ಆಗ್ಬೋದು, ನಮ್ಮ ನರಸಾಪುರ ಹೋಬಳಿದು ಒಂದೇ ಒಂದು